ಸೊ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ ನಾವು ಇವತ್ತಿನ ವಿಡಿಯೋ ಎದಿರ್ಬೇಕಂತಂದ್ರೆ ನಾವು ಹೊಂಟೀನಿ ಧರ್ಮಸ್ಥಳಕ್ಕೆ. ನಂದು ಹಳೆ ವ್ಲಾಗ್ ನೋಡಿದವರು ಇಲ್ಲ ಇನ್ಸ್ಟಾ ಸ್ಟೋರಿ ನೋಡಿದವ್ರು ಗೊತ್ತೇ ಇರ್ತೈತಿ. ಈಗ ಟೈಮ್ ಆಗೈತಿ 8 ಗಂಟೆ. ನಾವು 9 ಗಂಟೆ ಅಂತಂದ್ರೆ ಹುಬ್ಳಿಯಾಗಿರಬೇಕು. ಹುಬ್ಳಿಯಿಂದ 9:15 ಟ್ರೈನ್ ಐತಿ. ಸೀದಾ ಸುಬ್ರಹ್ಮಣ್ಯ ರೋಡ್ ಜಂಕ್ಷನಿಗೆ ಹೋಗಿ ಇಳಿತೈತದ. ಸೊ ಅಲ್ಲಿ ಇಳಿಬೇಕು, ಅಲ್ಲಿ ಲಾಸ್ಟ್ ಸ್ಟಾಪ್ ಆಯ್ತದ. ಸೊ ಅದರಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಕೈತಿ. ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ನಾನು. ಐ ಹೋಪ್ ನೀವು ಓದಿರಿ ಅಂತ ನಿಮ್ಮನ್ನು ಕರ್ಕೊಂಡು ಹೊಂಟೆ ನಾನು ನನ್ನ ಜೊತೆ. ಸೊ ಟೈಮ್ ಆಗೈತಿ. ಈಗ ಅಪ್ಪರ್ ಬರ್ತಾರೆ. ಅಪ್ಪರ್ ಬಂದು ಅಪ್ಪರ್ ಜೊತೆ ನನಗೆ ವಿದ್ಯಾಗಿರಿ ಬಿಡ್ತಾರೆ. ಅಲ್ಲಿಂದ ಬಸ್ ಕೊಟ್ಟೆಮ್ಮ, ಅಲ್ಲಿಂದ ಬಸ್. ಸೊ ಓದರ್ಸ್ ಬರ್ರಿ, ಟೈಮ್ ಆಗೈತೆ ನನಗೆ. ಸಿಗ್ತೇನೆ ನಾನು ನಿಮ್ಗೆ. ಸೊ ಫ್ಯಾಮ್ಲಿ, ಈಗ ನಾ ಎಲ್ಲದಂತಂದ್ರೆ ವಿದ್ಯಾಗಿರಿದ BRTS ಸ್ಟಾಪ್ದಾಗ ಅದೇನಿ. ಇಲ್ಲಿಂದ ಹೋಗ್ಬೇಕೀಗ. ಮನ್ಯಾಗೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿಂದ ನಾನು ಜಲ್ದಿ ಬಿಟ್ಟೆ. ಇಲ್ಲೆಲ್ಲ ಲಗೇಜ್ ಐತಿ. ಈಗ ಬಸ್ ಬಂತಂದ್ರೆ ಸೀದಾ ಹುಬ್ಳಿ ರೈಲ್ವೆ ಸ್ಟೇಷನಿಗೆ ಹೋಗೋದೈತಿ. ಅಲ್ಲಿಂದ ಟ್ರೈನ್ ಹತ್ತಿ ನಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗೋದೈತಿ. ಸೊ ಅದ್ರ ಸಂಬಂಧ ಬರ್ರಿ. ಸೊ ಫ್ಯಾಮ್ಲಿ, ನಾವು ಏಷ್ಯಾ ಖಂಡದ ಅತ್ಯಂತ ದೊಡ್ಡ ರೈಲ್ವೆ ಸ್ಟೇಷನಿಗೆ ಬಂದೇವೆ ಈಗ. ಅಂದ್ರೆ ನಮ್ಮ ಹುಬ್ಳಿದ. ಈಗ ಬಡ ಟಿಕೆಟ್ ತೊಗೋಬೇಕು. ಸೊ ಅಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಹೋಗೋದೈತಿ. ಸೊ ಬರ್ರಿ, ಫಸ್ಟ್ ಟಿಕೆಟ್ ತೊಗೋತೀನಿ, ಆಮೇಲೆ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಸೊ ಫ್ಯಾಮ್ಲಿ, ಈಗ ಟಿಕೆಟ್ ತೊಗೊಂಡಿನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ ಹೋಗ್ಬೇಕಂತ. ಸೊ ಫ್ಯಾಮ್ಲಿ, ಹಂಗೆ ಮುಂದೆ ಹೋಗ್ಬೇಕಂತ. ಇನ್ನೂ ಭಾಳ ತನ ಆಕೈತಿದೆ ನೋಡ್ಬೇಕು. ಇಲ್ಲಿಂದ ಬರೀ ಇದು ಏಷ್ಯಾದ ದೊಡ್ಡ ರೈಲ್ವೆ ಸ್ಟೇಷನ್ ಎದಕ್ಕಂತಾರ ಅಂತಂದ್ರೆ ಈಗ 1 ಕಿಲೋಮೀಟ್ರ್ ನಾನು ನಡ್ಕೊತ ಹೋಗ್ಬೇಕಂತ ಟ್ರೈನ್ ಹಿಡ್ಯಾಕ. ಸೊ ಅದ್ರ ಸಂಬಂಧ ಈಗ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ಬೇಕಂತಂದ್ರೆ ನಾನು ಧಾರವಾಡಿಂದ ಹುಬ್ಳಿ. ಸೊ ಇದು ಅಂತಂಬ್ರಿದಂಗೆ ಈಗ ನಾವು ಕಾಕನ ಮನೆಗೆ ಹೊಂಟೀವಿ. ಸೊ ಅದ್ರ ಸಂಬಂಧ ಹುಬ್ಳಿ ಧಾರವಾಡ ಕಾಮನ್ ಆಕೈತಿ. ಧಾರವಾಡಿಂದ ಹುಬ್ಳಿಗೆ ಬರಬೇಕು. ಇದು ಧಾರವಾಡಿಂದ ಇಲ್ಲ, ಬಿಕಾಸ್ ಇಲ್ಲಿ ನೋಡಿರಿ, ಸ್ಟಾಪ್ ಇರೋದು ಎಂಡ್ ಆಗೋದು ಇಲ್ಲಿಂದ, ಸ್ಟಾರ್ಟ್ ಆಗೋದು ಇಲ್ಲಿಂದ. ಸೊ ಅದ್ರ ಸಂಬಂಧ ಇಲ್ಲಿಗೆ ಐತಿ ಡೈರೆಕ್ಟ್ ಹುಬ್ಳಿಗೆ. ಹುಬ್ಳಿಯಿಂದ ಸೀದಾ ಐತಿ. ಸೊ ಬರ್ರಿ, ಈ ಕಡೆ ಒಂದು ಬ್ಯಾಗ್ ಕಂಫರ್ಟೇಬಲ್ ಆಗತ್ತಿಲ್ಲ ನನಗೆ. ಒಂದಕ್ಕೆ ಹೋಗಿ ಒಂದು ಸೀಟ್ ಹಿಡಿದು ಕುಂತಂದ್ರೆ ನಿಮ್ಮ ಜೊತೆ ಆರಾಮ್ಸೆ ಮಾತಾಡ್ಬೋದು ನಾನು. ಸೊ ಅಷ್ಟೇ, ಧಾರವಾಡಿಂದ ಹುಬ್ಳಿಯಿಂದ ನಿಮ್ಗೆ ಡೈಲಿ ಒಂದೇ ಬಸ್, ಡೈಲಿ ಒಂದೇ ಟ್ರೈನ್ ಇರ್ತೈತಿ. ಅದಕ್ಕೆ ಹತ್ಬೇಕು ನೀವು. 9:15 ಇರ್ತೈತೆ ಅದು. ಸೊ ಬರ್ರಿ. ಸೊ ಫ್ಯಾಮ್ಲಿ, ನಿಮಗೆ ಬೇಕಂದ್ರೆ ಹಿಂಗೆ ಸ್ಮಾಲ್ ವೆಹಿಕಲ್ ಸಿಗ್ತಾವೆ ನಿಮ್ಗೆ ಹೋಗಾಕಂತೇಳಿ. ಸೊ ನೀವು ಅದನ್ನ ಅಪ್ರೋಚ್ ಮಾಡ್ಬೋದು, ಅದರಿಂದ ಹೋಗ್ಬೋದು. ಸೊ ಫ್ಯಾಮ್ಲಿ, ಟ್ರೈನ್ದಾಗ ಅದೇನು ಈಗ ಫ್ರೀ ಹಾಕೀನಿ. ಬಟ್ ಇಲ್ಲಿ ರಶ್ ಭಾಳ ಐತಿ, ಮಾತಾಡೋಕ್ಕಾಗೋದಿಲ್ಲ. ಏನಾತವ? ಹಾಂ ಯೂಟ್ಯೂಬ್ದಾಗ ಹಾಕಾಕ. ಸೊ ಫ್ಯಾಮ್ಲಿಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಟ್ರೈನ್ ಬಿಡ್ತೈತಿ. ಇಲ್ಲಿಂದ ಸೀದಾ ಸುಬ್ರಹ್ಮಣ್ಯ. ಇಲ್ಲಿ ಏನು ಹೇಳೋದಿಲ್ಲ ನಾನು ನಿಮ್ಗೆ. ನೈಟ್ ಮಕ್ಕೋಬೇಕು ನಾನು, ಯಾಕಂದ್ರೆ ಡೇ ಫುಲ್ ಟ್ರಾವೆಲ್ ಮಾಡೋದೈತಿ. ಅದ್ರ ಸಂಬಂಧ ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಧಾರವಾಡಿಂದ ಬರೋರು, ಹುಬ್ಳಿಯಿಂದ ಬರೋರು, ಇಲ್ಲಿಂದ ನಿಮ್ಗೆ ಡೈಲಿ 9:15 ಟ್ರೈನ್ ಇರ್ತೈತಿ. ಸೊ ನೀವು ಅವಾಗ ಹತ್ಬೋದು. ಅಲ್ಲಿಂದ ಸೀದಾ ಬೆಳಗ್ಗೆ 7 ಗಂಟೆಗೆ ಅಂದ್ರೆ ಸುಬ್ರಹ್ಮಣ್ಯ ಬಿಡ್ತೈತಿ. ಸೊ ಬರ್ರಿ. ಸೊ ಫ್ಯಾಮ್ಲಿ, ಗುಡ್ ಮಾರ್ನಿಂಗ್. ಬಂದು ಇಳಿದ್ವಿ. ಕರೆಕ್ಟ್ ಇಲ್ಲಿ ಬಂದು ಇಳಿದಿದ್ದು 8 ಗಂಟೆಗೆ. ನೀವು ಬೆಳಗ್ಗೆ 6 ಗಂಟೆಗೆ ಎದ್ದರೆ ನಿಮಗೆ ಮಸ್ತ್ ವ್ಯೂ ಸಿಗ್ತೈತಿ ಸುಬ್ರಹ್ಮಣ್ಯ ಬರಬೇಕಾದ್ರೆ. ಸೊ ಇದು ರೈಲ್ವೆ ಸ್ಟೇಷನ್. ಈಗ ಜಸ್ಟ್ ಇಲ್ಲಿಂದ ಟ್ರೈನ್ ಹೋತ. ನಾನು ಫ್ರೆಶ್ ಅಪ್ ಆದೆ, ಅಲ್ಲಿಗಿಲ್ಲ ತಿಕ್ಕಿ. ಈಗ ಯಾವ್ದಾರ ಒಂದು ಆಟೋ ಹಿಡ್ದು ಇಲ್ಲ ಬಸ್ ಅದವನ್ನ ನೋಡ್ಬೇಕು. ಬಸ್ ಇಲ್ಲ ಆಟೋ ಹಿಡ್ದು ಒಂದು ಯಾವ್ದಾರು ರೂಮ್ ಹಿಡ್ದು ಅಲ್ಲಿಂದ ನೇತ್ರಾವತಿ ನದಿಗೆ ಹೋಗಿ ಜಳಕ ಮಾಡಿ ಅಲ್ಲಿಂದ ಗುಡಿಗೆ ಹೋಗ್ಬೇಕಂತೈತಿ. ಸೊ ಅದಕ್ಕಿಂತ ಫಸ್ಟ್ ನಾಷ್ಟ ಮಾಡ್ಬೇಕು. ಸೊ ಇದು ಪ್ರೈಸ್ ಎಷ್ಟು ಬರ್ತೈತೆ ಅಂತಂದ್ರೆ ನಿಮ್ಗೆ ಟ್ರೈನ್ ಟಿಕೆಟ್ 180 ರೂಪೀಸ್ ಬರ್ತೈತಿ. ಇದು ನಿಮ್ಗೆ ಜನ್ರಲ್. ನೀವು ಬೇಕಂತಂದ್ರೆ ಸ್ವಲ್ಪ ಚಲೋದು, ನಿಮ್ಗೆ ನಿದ್ದೆ ಚಲೋ ತಂಗೆ ಬೇಕು, ಟ್ರಾವೆಲ್ ಚಲೋ ತಂಗೆ ಆಗ್ಬೇಕಂದ್ರೆ ಚಲೋದ ತೊಗೋರಿ. ಬಿಕಾಸ್ ಇದ್ರ ನಿದ್ದೆ ಆಗೋದಿಲ್ಲ, ಏನಿಲ್ಲ. ನನಗೆ ನಿದ್ದೆನೇ ಇಲ್ಲ, ಲಿಟ್ರಲಿ ಹೇಳ್ತೀನಿ. ಎಷ್ಟು 4 ಗಂಟೆ ಮಟ್ಟ ಎಚ್ಚರ ಇದ್ದೆ. ಆಮೇಲೆ ಒಬ್ಬರು ಸೀಟ್ ಬಿಟ್ಟು ಕೊಟ್ಟರು. ಆಮ್ಯಾಗ ಕುಂತು ಅಲ್ಲೇ ಮ್ಯಾಲೆ ಮಲ್ಕೊಂಡೆ. ಈಗ ಸ್ವಲ್ಪ ನಿದ್ದೆ ಆಗೈತಿ. ಈಗ ಎಲ್ಲರೂ ಫಸ್ಟ್ ಧರ್ಮಸ್ಥಳಕ್ಕೆ ಹೊಕ್ಕಾರ. ಬಟ್ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗೋದು ಚಲೋ. ಬಿಕಾಸ್ ಯಾಕಂತಂದ್ರೆ ನಮ್ಮ ಇದರಿಂದ ಹುಬ್ಳಿಯಿಂದ ಡೈರೆಕ್ಟ್ ಸುಬ್ರಹ್ಮಣ್ಯಗೆ ಬಂದು ಇಳಿಸ್ತಾರೆ. ನೀವು ಧಾರವಾಡಿಂದ ಹತ್ಬೇಕಂತಂದ್ರೆ ಮತ್ತು ಕಡೂರು ರೈಲ್ವೆ ಸ್ಟೇಷನ್ಗೆ ಇಳಿದು ಅಲ್ಲಿಂದ ಬಸ್ ಅದು ತೊಗೋಬೇಕು. ಸೊ ಡಬಲ್ ಕೆಲಸ. ಇದು ನಮಗೆ ಚಲೋ ಆಗಲಿ ಅಂತ ಒಂದೇ ಟ್ರೈನ್ ಮಾಡ್ಯಾರ. ಸೊ ಯೂಸ್ ಮಾಡ್ಕೊರಿ. ಹಿಂಗೈತಿ. ಈಗ ನೆಕ್ಸ್ಟ್ ಎಲ್ಲಿ ಹೋಗೋದು ಏನಂತೆ ತೋರಿಸ್ತೀನಿ ಬರ್ರಿ. ಸೊ ಫ್ಯಾಮ್ಲಿ ಹೊಂಟ್ವಿ. ಇಲ್ಲಿಂದ ಅದು 14 ಕಿಲೋಮೀಟ್ರ್ ಐತಂತ. ಬಸ್ ಇಲ್ಲ ಆಟೋ ಸಿಗತ್ತವ. ನಾವು ಮಿನಿ ವ್ಯಾನ್ದಾಗ ಕುಂತೀವಿ. ಸೊ ಬರ್ರಿ.
ಸೊ ಫ್ಯಾಮಿಲಿ ನಾವೀಗೆಲ್ಲದೇವು ಅಂತಂದ್ರೆ ಕುಮಾರದ್ವಾರ ನದಿ ಕಡೆ ಅದೇವಿ. ಸೊ ಇದ ನದಿ ಒಂದು ಕೆಟ್ಟ ನಸೀಬ್ ಏನಂತಂದ್ರೆ ನಾ ಇದ ರೋಡಿಂತನ 2 ಕಿಲೋಮೀಟರ್ ಗಾಡಿಯಾಗ ಹತ್ತಿ ಹೋದೆ. ಅದ ವ್ಯಾನ್ ಅಂತಂದ್ಮೇಲೆ ಅಲ್ಲಿ ಮತ್ತೆ ಅಲ್ಲಿಂದ ವಜ್ಜೆ ಬ್ಯಾಗ್ ಇಟ್ಕೊಂಡು. ಸೊ ಈಗ ಇಲ್ಲಿ ಫ್ರೆಶ್ ಆಗಿ ಜಾಕ ಮಾಡ್ಬೇಕು. ಫ್ರೆಶ್ ಆಗಿ ಜಾಕ ಮಾಡಿ ಇಲ್ಲೇ ನಾಷ್ಟ ಮಾಡಿ ಗುಡಿಗೆ ಹೋಗ್ಬೇಕಂತೈತಿ. ಸೊ ಬರ್ರಿ ನಾನು ನಿಮ್ಗೆ ಜಳಕ ಮಾಡಿ ಸಿಗ್ತೇನೆ. ಸೊ ಫ್ಯಾಮಿಲಿ ಮಸ್ತ್ ಜಳಕ ಆಯ್ತು. ಈಗ ಇಷ್ಟು ಫ್ರೆಶ್ ಅನ್ಸಾತೈತೆ ಅಂತಂದ್ರೆ ಬೆವ್ರದಾಗ ನಿನ್ನಿಂದ ಫುಲ್ ಬೆವ್ರಾಗಿತ್ತು. ಈಗ ಇಲ್ಲಿ ಮಸ್ತ್ ಜಳಕ ಮಾಡ್ಬಿಟ್ಲೆ ಮಸ್ತ್ ಫ್ರೆಶ್ ಆಯ್ತು, ಚಲೋ ಅನ್ಸಾತೈತಿ. ಸೊ ಎಲ್ಲ ನಾನು ತೊಗೊಂಡೇನಿ, ಏನೂ ಇಲ್ಲಿ ಬಿಟ್ಟು ಹೊಂಟಿಲ್ಲ. ಬನಿನಾಥ ಮತ್ತು ಎಕ್ಸ್ಟ್ರಾ ಏನಾರ ಬಟ್ ಏನು ಚಲ್ಲಿ ಹೊಂಟಿಲ್ಲ. ಎಲ್ಲ ನಾನು ಏನದಾವ ಎಲ್ಲ ಪ್ಯಾಕ್ ತೊಗೊಂಡೇನಿ. ಸೊ ನೀವು ಏನು ಚೆಲ್ಲಕ್ಕೆ ಹೋಗ್ಬೇಡ್ರಿ, ಇಂಥ ಚಲೋ ಪ್ಲೇಸ್ ಉಳಿಬೇಕು, ಸುಳ್ಳು ಹಾಳು ಮಾಡಿ ಕೆಡ್ಸೋದು ಬೇಡ. ಸೊ ಬರ್ರಿ ಈಗ ಫಸ್ಟ್ ನಾಷ್ಟ ಮಾಡೋಣ. ಹೊಟ್ಟೆ ಬಾಸುವಾಗೈತಿ, ನಾಷ್ಟ ಮಾಡಿ ಸುಬ್ರಹ್ಮಣ್ಯಕ್ಕೆ. ಸೊ ಫ್ಯಾಮಿಲಿ ನಾಷ್ಟಾನು ಅಥವಾ ಫ್ರೆಶ್ ಅಪ್ ಆದ್ವಿ. ಈಗ ಏನಿದ್ರು ಟೆಂಪಲಿಗೆ ಹೋಗೋದು. ಸೊ ಇದು ಎಂಟ್ರೆನ್ಸ್. ಇಲ್ಲೇ ಕುಮಾರಧಾರ ನದಿ ಐತಿ. ನೀವು ಎಂಟ್ರೆನ್ಸಿಗೆ ಬರಬೇಕಾದ್ರೆ ಇಲ್ಲೇ ಫ್ರೆಶ್ ಅಪ್ ಆಗಿ ಸ್ನಾನ ಅದು ಮಾಡ್ಕೊಂಡು ಇದೇ ಎಂಟ್ರೆನ್ಸಿಂದ ಸೀದಾ 2 ಕಿಲೋಮೀಟ್ರ್ ದೂರ ಹೋದ್ರೆ ಅಲ್ಲಿ ನಿಮಗೆ ಸುಬ್ರಹ್ಮಣ್ಯ ಟೆಂಪಲ್ ಸಿಗ್ತೈತಿ. ಸೊ ಈಗ ನಾ ಬರಬೇಕಾದ್ರೆ ನಡ್ಕೊತ ಬಂದೆ. ಈಗ ಟೈಮ್ ಎಲ್ಲ ಭಾಳ ಕಡೆ ಹೋಗೋದೈತಿ, ಅದಕ್ಕೆ ಯಾವ್ದಾರ ಒಂದು ಆಟೋ ತೊಗೊಳ್ಳೋದು, ಹೋಗೋದು, ನಿಮ್ಗೆ ತೋರಿಸೋದು, ನಾವು ನೋಡೋದು. ಸೊ ಬರ್ರಿ ಹೋಗೋಣ. ಸೊ ಫ್ಯಾಮಿಲಿ ಈಗ ನಾವೆಲ್ಲದ ಅಂತಂದ್ರೆ ಕರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಮುಂದೆ ಅದೇವಿ. ಸೊ ಇದು ಲಗೇಜ್ ಇಲ್ಲೇ ಇಟ್ಕೋತಾರೆ. ಸೊ ಫಸ್ಟ್ ಲಗೇಜ್ ಇಟ್ಟು ಬರೋಂಬರ್ರಿ, ನಾನು ನಿಮ್ಮ ಆಮೇಲೆ ಉಳ್ಕಿದ ಇನ್ಫಾರ್ಮೇಷನ್ ಹೇಳ್ತೇನೆ. ಸೊ ಫ್ಯಾಮಿಲಿ ಲಗೇಜ್ ಇಟ್ಟೆ. ಇದನ್ನೇದು ಕೊಯ್ಯತ್ತೇನೆ ಅಂತಂದ್ರೆ ಸೈಡ್ ಬ್ಯಾಗ್, ಬಿಕಾಸ್ ಮಿನಿ ಬ್ಯಾಗ್ ಅದ, ಬಟ್ ಸೈಡ್ ನಾವು ಒಂದ ಕಡೆ ಹಾಕೊಂಡು ಸೈಡ್ ಬ್ಯಾಗ್. ಸೊ ಇದು ಎದಕ್ಕೆ ಅಂತಂದ್ರೆ ಇದ್ರಾಗ ಗಿಂಬಲ್ ಮತ್ತು ಮೈಕ್ ಐತಿ, ಯಾವ ಬೇಕಾದ ಯೂಸ್ ಆಗ್ಬೋದು ನಂಗೆ ಅದ್ರ ಸಂಬಂಧ. ಸೊ ಬರ್ರಿ ಒಳಗೆ ಹೋಗೋಣ. ಸೊ ಫ್ಯಾಮಿಲಿ 12 ಗಂಟೆಗೆ ಪ್ರಸಾದ ಕೊಡ್ತಾರಂತ. ನಾಗ ಪೂಜೆ ಐತಂತಿಲ್ಲಿ. ಸೊ ಅದ್ರ ಸಂಬಂಧ ಭಕ್ತಾದಿಗಳು ಕುಂತಾರ. ಸೊ ಇನ್ಸೈಡ್ ಹಿಂಗೈತಿ. ಸೊ ಫ್ಯಾಮಿಲಿ ನಿನ್ನೆ ಬಂದವ್ರಿಗೆ ಒಂದು ಚೀಟಿ ತೊಗೊಳ್ಳೋದಿತ್ತು. ಆ ಚೀಟಿಯದ್ದು ಅಮೌಂಟ್ ಕೊಟ್ಟು ತೊಗೊಂಡಿದ್ದಿದ್ರೆ ಇವತ್ತು ಅಲ್ಲಿ ಮುಂದೆ ಪ್ರಸಾದ ಸಿಕ್ತಿತ್ತು. ಸಾರಿ, ನಾನು ನಿನ್ನೆ ಬಂದಿಲ್ಲ, ಇವತ್ತು ಬಂದೇನೆ. ಸೊ ಅದರ ಸಂಬಂಧ ನಾವು ಹೋಗೋಕ್ಕಾಗೋದಿಲ್ಲ, ಇಲ್ಲಿಂದ ಕೈ ಮುಗಿಬೋದು. ಸೊ ನಿಮಗೂ ಅದನ್ನ ತೋರಿಸಿದೆ, ಬನ್ನಿ. ಸೊ ಫ್ಯಾಮಿಲಿ ಈಗ ನೆಕ್ಸ್ಟ್ ಎಲ್ಲ ಅಂತಂದ್ರೆ ಅಭಯ ಗಣಪತಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸೊ ಇದು ನೋಡ್ರಿ 14 ಫೂಟಿನ ಗಣಪತಿ ಐತಂತ. 14 ಫೂಟ್. ಸೊ ಕಲ್ಲಾದ ಒಂದ ಕಲ್ಲಲ್ಲಿ ಕೆತ್ತರಂಥ ಗಣಪತಿ ಮೂರ್ತಿ 14 ಫೂಟಿಂದ. ಸೊ ಫ್ಯಾಮಿಲಿ ಇದು 25 ವರ್ಷ ಆತಂತ ಕಟ್ಟಿ. ಸುಬ್ರಹ್ಮಣ್ಯದಾಗಿರೋ ಅತ್ಯಂತ ದೊಡ್ಡ ಗಣಪತಿ ಅಂತಂದ್ರೆ ಇದೆ. ಸೊ ಇಲ್ಲಿ ಯಾವ ಗಣಪತಿ ಇಡೋದಿಲ್ಲ ಅಂತ, ಇದನ್ನ ಪೂಜೆ ಮಾಡ್ತಾರಂತ. ಅದು ಬಿಟ್ಟರೆ ಮಾರ್ಕೆಟ್ದಾಗ ಇಡ್ತಾರಂತ. ಅಭಯ ಗಣಪತಿ. ಸೊ ಬರ್ರಿ ನೆಕ್ಸ್ಟ್ ತೋರಿಸ್ತೇನೆ ನಾನು ನಿಮ್ಗೆ. ಸೊ ಫ್ಯಾಮಿಲಿ ನೆಕ್ಸ್ಟ್ ಇದು ವನದುರ್ಗ ಟೆಂಪಲ್. ಸೊ ಹಿಂಗೆ ಚಪ್ರಿ ಗತೆ ಬರಬಾರ್ದಂತ, ಫಾರ್ಮಲ್ ಡ್ರೆಸ್ ಇಲ್ಲಾಂದ್ರೆ ವೆಸ್ಟರ್ನ್ ವೇರ್, ಕುರ್ತಾ, ಸೊ ಸಾರಿ ಹಿಂಗೆ ಬರ್ಬೋದಂತ. ಹಂಗೆಲ್ಲ ಚಪ್ರಿ ಗತೆ ಬರೋದಿಲ್ಲ. ಮಸ್ತ್ ಪ್ಲೇಸ್ ಐತಿ ನೋಡ್ರಿ ಫ್ಯಾಮಿಲಿ. ಸೊ ಫ್ಯಾಮಿಲಿ ಇದು ನೆಕ್ಸ್ಟ್ ಪ್ಲೇಸ್. ಇದು ಬಿಲ್ಲದ್ವಾರ ಅಂತ ಹೇಳಿ. ಇದು ನಾಗಪ್ಪ. ಸೊ ಇದೊಂದು ಗುಹೆ. ಇದ್ರ ಕೆಳಗೆ ಹೋಗುಂಬರ್ರಿ. ಈಗಿದ ಹಸಿ ಐತಿ, ಡ್ರೈ ಆದಮೇಲೆ ಹೋಗ್ಬೇಕು. ಈಗ ಹೋಗಕ್ಕೆ ಬರೋದಿಲ್ಲ. ಫುಲ್ ಒಳಗಿನ ಮಟನೂ ಒಂದು ದಾರಿ ಐತಂತ. ಸಾರಿ, ಈಗ ನಾ ತೋರ್ಸೋಕ್ಕಾಗೋದಿಲ್ಲ, ಬಿಕಾಸ್ ಹಸಿ ಐತಲ್ಲಿ, ಇಲ್ಲೆಲ್ಲ ಜಾರ್ತಾವೆ. ಅವರು ಹೋಗಬೇಡ ಅಂತ ನಾ ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ಬೇಡ, ಇಲ್ಲಿದ್ದವ್ರಿಗೆ ಗೊತ್ತಿರ್ತೈತಿ. ಸೊ ಬರ್ರಿ ನೆಕ್ಸ್ಟ್ ಪ್ಲೇಸ್ ತೋರಿಸ್ತೇನೆ ನಾನು ನಿಮಗೆ. ಕುಮಾರ ಪರ್ವತದಿಂದ ಬರುವಂಥ ನೀರು ಕುಮಾರಧಾರ. ಈಗ ನಾ ಆಗಲ್ಲ ಹೋಗಿದ್ನಲ್ಲ ಫ್ಯಾಮಿಲಿ ಫ್ರೆಶ್ ಅಪ್ ಆಗಕ್ಕೆ. ಇದೇ ನದಿ. ಇದು ಕಡೆ ಇದೆ, ಇದು ಅಗ್ರಹಾರ ಪ್ಲೇಸಲ್ಲಿ ಇರುವಂಥದ್ದು. ಅಗ್ರಹಾರ. ಈ ಕಡೆ ಸೈಡು ಇದು ಪೂರ್ವದಿಂದ ಬಂದು ಪಶ್ಚಿಮಕ್ಕೆ ಹೋಗಿ ವಾಪಸ್ ಉತ್ತರಕ್ಕೆ ಹೋಗುವಂಥ. ಹಾಂ, ಪೂರ್ವದಿಂದ ಬಂದು ದಕ್ಷಿಣ ಈ ಥರ ಹೋಗ್ತದೆ. ಈ ಸೈಡ್ ಹೋಗಿ ಪಶ್ಚಿಮ ಕಡೆ ಹೋಗುತ್ತೆ. ಇದು ಕಾಶಿಯಲ್ಲಿ ಬಿಟ್ಟರೆ ಶಿವನ ಗುಡಿ ಮುಂದಿರೋದು ಇದು. ದೇವಸ್ಥಾನ ಎದುರುಗಡೆ ಇರುವಂಥದ್ದು ಈ ಥರದ್ದು. ಹಾಂ. ಇಲ್ಲಿ ವಿಡಿಯೋ ಮಾಡ್ಬೋದಾ? ಏನಿದು ಪ್ಲೇಸು? ಸೋಮನಾಥೇಶ್ವರ ಅಗ್ರಹಾರ. ಸೋಮನಾಥೇಶ್ವರ ಅಗ್ರಹಾರ ಅಂತ ಹೇಳುವ ಪ್ಲೇಸು.
ಅಗ್ರಹಾರ ಅಂತಿರೋ ಪ್ಲೇಸು ಸೋಮನಾಥೇಶ್ವರ ನಮ್ಮ ಧಾರವಾಡದಾಗ ಐತಲ್ರಿ. ಸೊ ಆ ದೇವರು ಈ ಪ್ಲೇಸ್ ಎಲ್ಲಿ ಬರ್ತೈತೆ ಅಂತಂದ್ರೆ, ಈಗ ನಾನು ನಿಮ್ಗೆ ಹಿಂದಿನ ತೋರಿಸಿದ್ನಲ್ಲ ಕಿಲ ಇತ್ತಲ್ಲ, ಅದ್ರ ಸ್ಟ್ರೇಟ್ ರೋಡ್ದಾಗ 3 ಅದಾವೆ. ಸೊ ಅದ್ರದ್ದು ನಾ ಪ್ಲೇಸ್ ಆಬ್ವಿಯಸ್ಲಿ ಗೊತ್ತಾಗ್ಬಿಡ್ತದೆ ಅದ ಪ್ಲೇಸ್ದಾಗ ಐತಿ. ಇದಕ್ಕೆ ಬರ್ಬೇಕಂತಂದ್ರೆ ಸ್ವಲ್ಪ ನೀವು ಒಳಗಿಂದ ರೂಟ್ ಐತಿ. ಅದೇ ಏನು ಕಿಲಾಯಿಂದ ಸ್ಟ್ರೇಟ್ ಹೋಗಿರ್ತಾರಲ್ಲ, ಮೇಲೆ ಗುಡ್ಡದ ಕಡೆ ಒಂದು ರೋಡ್ ಹೋಗೈತಿ, ಅದ ರೋಡ್ ಕಡೆ ಈ ಟೆಂಪಲ್ ಇರೋದು, ಸೋಮನಾಥೇಶ್ವರ ದೇವಸ್ಥಾನ. ಸೊ ಹಿಂಗೈತಿ. ಸುತ್ತಮುತ್ತಲ ಎಲ್ಲ ಹಿಂಗೈತಿ ಫ್ಯಾಮ್ಲಿ. ಭಾಳ ಶಾಂತ ಐತಿ, ಪೀಸ್ಫುಲ್. ಇಲ್ಲಿ ಎಕೋ ಆಗತೈತಿ ನನ್ನ ಧ್ವನಿನ, ಅಷ್ಟು ಶಾಂತ ಐತಿ. ಸೊ ಫ್ಯಾಮ್ಲಿ ಇಲ್ಲೈತಿ. ಸ್ವಾಮಿ ಎಷ್ಟು ವರ್ಷದ ಹಳೇದು ಇದು? ಈ ಗುಡಿ ಎಷ್ಟು ವರ್ಷದ ಹಳೇದು? ಇದು ಗುಡಿ ತುಂಬ ಹಳೇದು, 300 ವರ್ಷದ ಹಳೇದು. 300 ವರ್ಷದ ಹಳೇದ? ಇದು ಸ್ವಲ್ಪ ಬಗ್ಗೆ ಏನಾರು ಹೇಳ್ತೀರಾ? ಅಂದರೆ ಇದು ಮಧ್ವಾಚಾರ್ಯ ಕಟ್ಸಿರೋದು. ಮಧ್ವಾಚಾರ್ಯ ಕಟ್ಸಿದ್ದು. 300 ವರ್ಷದ ಹಳೇದು. 300 ವರ್ಷದ. 300 ವರ್ಷದ. ಅವಾಗ ನಿಮಗೆ ಚಿಕ್ಕದಿತ್ತು. ಅಂದರೆ ಬರೀ ಇದು ಗುಡಿ ಮಾತ್ರ ಇತ್ತು. ಚಿಕ್ಕದು ಕೋಣೆ ಥರ. ಕೋಣೆ ಥರ ಇತ್ತು. ಗರ್ಭಗುಡಿ ತುಂಬ ಚಿಕ್ಕದಿತ್ತು. ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಆ ಥರ ಮಾಡಿದ್ರು. ಆಮೇಲೆ ಒಂದು 40 ವರ್ಷ ಆಯ್ತು ಈ ಥರ ಕಟ್ಟಿ. ಅದು ಒಳಗಿಂದ ಹಳೇದು, ಇದೇನಿದೆ ಅಲ್ಲ ಹಳೇದು. ಮೂರ್ತಿ ಹಳೇದು. ಇದೊಂದು 40 ವರ್ಷ ಆಯ್ತು. 40 ವರ್ಷ ಆಯ್ತು. ಅದಕ್ಕಿಂತ ಹಳೇದು ನಿಮಗೆ ಅವಾಗ ಹೆಂಗಿತ್ತು ನಾವು ಮಾಡಿದ್ರು ಅಂತ. ಥ್ಯಾಂಕ್ ಯು ಸರ್. ಸೊ ಆಮೇಲೆ ಇದು ನೆಕ್ಸ್ಟ್ ಪ್ಲೇಸ್ ಆದಿ ಸುಬ್ರಹ್ಮಣ್ಯ. ಸೊ ಬರೀ ಒಳಗೆ ಹೋಗೋಣ. ಇಲ್ಲಿ ಹಾವಿನ ಹುತ್ತದಿಂದ ಪ್ರಸಾದ ಕೊಡ್ತಾರಂತ, ಒಂದೊಂದು ಪ್ಲೇಸ್ ಕಡೆ ಒಂದೊಂದು. ಸೊ ಬರೀ ಒಳಗೆ ಹೋಗೋಣ. ಸೊ ಫ್ಯಾಮ್ಲಿ ಇಲ್ಲಿ ಒಳಗೆ ವಿಡಿಯೋ ಮಾಡೋದಿಲ್ಲ, ಬಟ್ ಹೊರಗಿನ ಮಾಡ್ಬೋದಂತ, ಅದಕ್ಕೆ ಹೊರಗಿನ ತೋರ್ಸಾತೇನೆ ನಾನು ನಿಮ್ಗೆ. ಸೊ ಇದೆಲ್ಲ ಹೊರಗಿಂದ. ಸೊ ಬರೀ ಫ್ಯಾಮ್ಲಿ ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ ನಾನು ನಿಮಗೆ. ಸೊ ಫ್ಯಾಮ್ಲಿ ಇಲ್ಲೊಂದು ಲಾಡ್ಜ್ ಐತಿ. ನೀವು ಇಲ್ಲಿ ಬರಬೇಕಾದ್ರೆ ಫ್ರೀಯಾಗಿ ಬುಕ್ ಮಾಡಿ ಬರ್ಬೋದು. ಇದು ಯಾವ ಥರದ ಪ್ರಮೋಷನ್ ಆತ ಏನಾತ ಹಾಗಿಲ್ಲ, ನಿಮಗೆ ಹೆಲ್ಪ್ ಆಗಲಿ ಅಂತ ಅಷ್ಟು ಹೇಳತ್ತೇನೆ ನಾನು. ಸೊ ಸೊ ಇಲ್ಲಿ ಪ್ರೈಸಸ್ಸು ಅದಾವೆ ನೋಡಿರಿ. ಇದೊಂದು ಹೇಳಿದೆ ಯಾಕಂತಂದ್ರೆ ನಿಮಗೆ ಬರಬೇಕಾದ್ರೆ ಈಸಿ ಆಗಲಿ ಅಂತ ಅಷ್ಟು, ಮತ್ತೇನು ಪ್ರಮೋಷನ್ ಆತ ಅದನ್ನ ಏನಿಲ್ಲ. ಸೊ ಬರ್ರಿ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಸೊ ಫ್ಯಾಮಿಲಿ ಇದು ಶ್ರೀ ಸ್ವಾಮಿ ಕೊರಗಜ್ಜನ ಗುಡಿ. ಪ್ಲಾಸ್ಟಿಕ್ ಎಷ್ಟು ತೊಗೊಂಡೋಗಿರ್ತಾರೋ ಅಷ್ಟು ವಾಪಸ್ ತರಬೇಕು, ಹೊಲ್ಸ್ ಮಾಡೋಂಗಿಲ್ಲ. ಸೊ ಹಿಂಗೆ ಇರ್ಬೇಕು ಸಿಸ್ಟಮ್. ಇಲ್ಲಿ ಎಷ್ಟು ನೀವು ಪ್ಲಾಸ್ಟಿಕ್ ಒಯ್ದಿರಿ ಅಂತಲೂ ಎಣಿಸಿ ಕಳಿಸ್ತಾರೆ ಅಂತ, ಅಲ್ಲಿ ಒಂದು ಚಲ್ಲೋದಿಲ್ಲ, ವಾಪಸ್ ತಂದಿಲ್ಲೇ ತೋರಿಸ್ಬೇಕು ಅವರಿಗೆ, ಇಲ್ಲಾಂತಂದ್ರೆ ಒಯ್ಯೋದೇ ಇಲ್ಲ. ಸೊ ಮಸ್ತ್ ಅನ್ಸಾದೈತಿ ಎಲ್ಲ ಪ್ಲೇಸ್ ಅಡ್ಡಾಡಿ. ಸೊ ಅಲ್ಲಿ ಮೇಲೆ ಯಾವುದಿದೆ ಅಂದ್ರಲ್ಲ, ಕುಮಾರ ಪರ್ವತ. ಸೊ ಫ್ಯಾಮ್ಲಿ ಕುಮಾರ ಪರ್ವತ ಇಲ್ಲಿಂದ 16 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಐತೆ ಅಂತದು. ಸೊ ಅದನ್ನೇ ನಾ ಹೊಂಟಿಲ್ಲ, ಬಿಕಾಸ್ ಅದ ಒಂದು ತೋರ್ಸೋಳಗೆ ಟೈಮ್ ಆಗಿಬಿಡ್ತೈತೆ ನಂಗೆ. ಸೊ ಬರೀ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಸೊ ಫ್ಯಾಮ್ಲಿ ಮತ್ತು ಗುಡಿ ಕಡೆ ಬಂದ್ವಿ, ಊಟ ಆಯ್ತು. ಸೊ ಈಗ ಧರ್ಮಸ್ಥಳಕ್ಕೆ ಹೋಗೋದು. ಆಲ್ಮೋಸ್ಟ್ ಇಲ್ಲಿ ಇವೆಲ್ಲ ಪ್ಲೇಸ್ ತೋರಿಸೀನಿ. ದೂರ ಇದ್ದಿದ್ದು ತೋರ್ಸೋಕ್ಕಾಗೋದಿಲ್ಲ, ಬಿಕಾಸ್ ಅಲ್ಲೇ ಟೈಮ್ ಆಗಿಬಿಡ್ತೈತಿ. ಈಗ ಧರ್ಮಸ್ಥಳಕ್ಕೆ ಹೋಗಿ ಒಂದು ರೂಮ್ ಹಿಡಿದು ಅಲ್ಲೇ ರೆಸ್ಟ್ ಮಾಡಿ ಎಲ್ಲ ಮಷಿನ್ಸ್ ಎಲ್ಲ ಚಾರ್ಜಿಂಗ್ ಇಟ್ಕೊಂಡು ನಾಳೆ ಧರ್ಮಸ್ಥಳದ ಮಾಡ್ತೀನಿ. ಸೊ ಬರ್ರಿ ಈಗ ಧರ್ಮಸ್ಥಳಕ್ಕೆ ಹೋಗೋಣ. ಸೊ ಫ್ಯಾಮ್ಲಿ ಧರ್ಮಸ್ಥಳಕ್ಕೆ ಬಂದ್ವಿ. ಗೇಟ್ವೇ ಆಫ್ ಧರ್ಮಸ್ಥಳ. ಏನು ಬಿಸಿಲೈತೆ ಮಾರ. ಸೊ ಫ್ಯಾಮ್ಲಿ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದ್ವಿ. ಬಸ್ ಸಿಗ್ತಾವೆ ನಿಮ್ಗೆ, 10 ನಿಮಿಷಕ್ಕೆ ಒಂದು ಬಸ್ ಸಿಗ್ತಾವೆ. 80 ರೂಪೀಸ್ ತೊಗೋತಾರೆ. ಈಗ ಇಲ್ಲೊಂದು ಯಾವ್ದಾರ ರೂಮ್ ರೆಂಟಿಗೆ ತೊಗೋಬೇಕು. ರೂಮ್ ರೆಂಟಿಗೆ ತೊಗೊಂಡು ಇವತ್ತೊಂದು ದಿನ ಸ್ಟೇ ಮಾಡಿ, ಬಿಕಾಸ್ ಏನು ಚಾರ್ಜಿಂಗ್ ಇಲ್ಲ, ಯಾವುವು ಚಾರ್ಜಿಂಗ್ ಇಟ್ಟಿಲ್ಲ, ಅಂದ್ರೆ ಖಾಲಿ ಆಗೈತಿ ಎಲ್ಲ ಯೂಸ್ ಮಾಡಿ. ಸೊ ಈಗ ಹೋಗಿ ಎಲ್ಲನೂ ಚಾರ್ಜಿಂಗ್, ಮೈಕ್, ಗಿಂಬಲ್ ಮತ್ತು ಫೋನೆಲ್ಲ ಚಾರ್ಜಿಂಗ್ ಇಡಬೇಕು. ಹಂಗೆ ಎಡಿಟು ಮಾಡಬೇಕು. ಸೊ ಇವತ್ತೊಂದು ದಿನ ಎಡಿಟ್ ಮಾಡಿ ನಾಳೆ ಧರ್ಮಸ್ಥಳದೆಲ್ಲ ವಿಡಿಯೋ ತೋರಿಸ್ತೀನಿ. ಸೊ ಬರ್ರಿ ಈಗ ರೂಮ್ ಹುಡ್ಕೊಂಡು. ಸೊ ಫ್ಯಾಮ್ಲಿ ಇದು ನೋಡಿರಿ ನನ್ನ ರೂಮ್.
ಹಿಂಗೈತಿ. ಇಲ್ಲಿ ಫೋನ್ ಅಂದ್ರೆ ಗಿಂಬಲ್ ಚಾರ್ಜಿಂಗ್ ಇಟ್ಟೇನಿ. ಇದು ಐಟಮ್ ಇಲ್ಲಿ ನೋಡ್ರಿ, ನಾವು ಹೊರಗೋ ಅವಶ್ಯಕತೆನೇ ನಮ್ಮ ಅಜ್ಜಿ ಅಷ್ಟು ಕೊಟ್ಟು ಕಳಿಸ್ಯಾರ ನನಗೆ. ಇದೆಲ್ಲ ಅರಬಿ. ಸೊ ಫ್ಯಾಮ್ಲಿ ಏನಂತಂದ್ರೆ ಈಗ ಹೊರಗೆ ಊಟಕ್ಕೆ ಹೋಗೋದೈತಿ. ಹೊರಗೆ ಹೋಗ್ಲಿ ಏನು ಧರ್ಮಸ್ಥಳದ ಒಳಗೆ ಹೋಗ್ಲಿ ಅಂತ ಯೋಚನೆ ಮಾಡತ್ತೀನಿ. ಬಿಕಾಸ್ ನಾನು ನಾಳೆ 4 ಗಂಟೆಗೆ ಚೆಕ್ಔಟ್ ಮಾಡ್ಬೇಕು ಇಲ್ಲಿಂದ. ಮತ್ತು ರಾತ್ರಿ ಮಟ್ಟ ಕಾಯಕ್ಕೆ ಹೋಗೋದಿಲ್ಲ, ಬೇರೆ ಊರಿಗೆ ಹೋಗ್ಯಾನ. ಸೊ ಅದ್ರ ಸಂಬಂಧ ಹೊರಗೆ ಮಾಡ್ಲೋ ಏನು ಅಲ್ಲೇ ಮಾಡ್ಲೋ ಅಂತೇಳಿ ನೋಡತ್ತೀನಿ. ನೋಡ್ಬೇಕು. ಸೊ ಇದು ನನ್ನ ರೂಮ್. ಇದ್ರ ಕಾಸ್ಟ್ ಎಷ್ಟು ಬಂತಂದ್ರೆ 24 ಅವರ್ಸಿಗೆ 110 ಅಂತಂದ್ರೆ 110 ರೂಪಾಯಿ ಐತಿ. ಇದು ಸಿಂಗಲ್ಸಿಗೆ ಸರಸ್ವತಿ ಅಲ್ಲ ತಡ್ರಿ, ಸಾರಾವತಿ ಓಕೆ, ಸಾರಾವತಿ ಅಂತೇಳಿ ಒಂದು ಲಾಡ್ಜ್ ಐತಿ. ಸೊ ಅದ್ರಾಗ ಅಷ್ಟೇ ಸಿಗ್ತೈತೆ ನಿಮ್ಗೆ ಸಿಂಗಲ್ಸಿಗೆ ಅಷ್ಟೆ. ನಿಮ್ಗೆ ಫ್ಯಾಮ್ಲಿದು ಬೇಕಂತಂದ್ರೆ ಭಾಳ ಅದಾವೆ ಇಲ್ಲಿ ಸುತ್ತಮುತ್ತ. ಸೊ ಬರ್ರಿ ಫ್ಯಾಮ್ಲಿ, ಈಗ ಊಟಕ್ಕೆ ಹೋಗೋರು ಇದು ಜಲ್ದಿ ಎದಕ್ಕಂತಂದ್ರೆ ತಲೆ ಭಾಳ ನೋಸಾದ ನಂಗೆ ಲಿಟ್ರಲಿ. ನಾ ಎಲ್ಲ ಗುಳಿಗೆ ತೊಗೊಂಡೇ ಇಟ್ಕೊಂಡಿದ್ದೆ. ಧಾರವಾಡಿಂದ ಬರಬೇಕಾದ್ರೆ ತಲೆನೋವು ಮತ್ತು ಏನೋ ಮತ್ತು ಡಿಸೆಂಟ್ರಿ ಗುಳಿಗೆ ಮತ್ತು ಸಮಥಿಂಗ್ ಇಷ್ಟು ಇಲ್ಲೇ ಸ್ವಲ್ಪ ಗೋಣ ಥಂಡಿಗೆ ಅದು ನೋವಾಗಿಬಿಟ್ಟಿತ್ತು ನಂಗೆ ನೆಗಡಿಗೆ. ಸೊ ಅದ್ರ ಸಮ ಅವೆಲ್ಲ ಇಟ್ಕೊಂಡಿದ್ದೆ ನಾನು. ನೀವು ಬರಬೇಕಾದ್ರೆ ಇಟ್ಕೊಂಬರ್ರಿ, ಜೋಕಲ್ಲ. ಬಿಕಾಸ್ ಒಂದು ಏನಾರ ಪ್ರಾಬ್ಲಮ್ ಆತಂದ್ರೆ ನಿಮಗೂ ತ್ರಾಸ ಆಕೈತಿ. ಅದ್ರ ಸಂಬಂಧ ಇಷ್ಟ. ಈಗ ಫಸ್ಟ್ ಊಟಕ್ಕೆ ಹೋಗೋಣ. ಊಟ ಮಾಡಿ ಬಂದು ಸಿಗ್ತೇನಂತ ನಾನು ನಿಮ್ಗೆ. ಎಡಿಟ್ ಒಂದು ಮಾಡೋದೈತಿ, ಎಡಿಟ್ ಮಾಡಿ ಇವತ್ತು ಹಾಕಬೇಕು. ಬಿಕಾಸ್ ನಾಳೆ ಧರ್ಮಸ್ಥಳ ತೋರ್ಸತ್ರ ಮತ್ತು ಅದು ಎಡಿಟ್ ಮಾಡೋಕ್ಕೆ ಟೈಮ್ ಹಿಡಿತು ನಂಗೆ. ಸೊ ಬರ್ರಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ನಾ ಎಡಿಟ್ ಅದು ಮಾಡಿ ಮಕ್ಕೊಂಬಿಡ್ತಾನೆ, ನಾನು ಪಾಚ್ಕೊಂಡ್ಬಿಡ್ತಾನೆ. ಬಂದವನು ಮಕ್ಕೊಂಬಿಟ್ಟಿದ್ದೆ ನಾನು. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ. ಇದರಿಂದ ಏನು ಇನ್ಫಾರ್ಮೇಷನ್ ಸಿಕ್ಕೈತಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ನೋಡೋ ತಪ್ಸಕ್ಕಿಲ್ಲ. ಬಾಯ್, ಲವ್ ಯು.